ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಹೌಸ್ ಹೆಲ್ಪ್ ಬರ್ತಾ ಇಲ್ಲ, ಅಂದ್ರೆ ಅವರು ಒಂದು 3 ದಿನ ರಜಾ ಹಾಕಿದ್ದಾರೆ. ಹಾಗಾಗಿ ಇವತ್ತು ಸ್ವಲ್ಪ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡ್ಕೊಬೇಕು. ಟಿಫನ್ ಕೆಲಸ, ಅಡುಗೆದು ಎಲ್ಲ ಮುಗ್ದಿದೆ. ಇನ್ನೇನಿದ್ರು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಇದೆ. ಸೊ ಅದನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಈ ವ್ಲಾಗ್ ಅಲ್ಲಿ ಸ್ವಲ್ಪ ಗೋಲ್ಡ್ ಪರ್ಚೇಸಿಂಗ್ ಮಾಡಿದ್ದೀನಿ. ಅಂದ್ರೆ ಒಂಥರ ಡಬಲ್ ಧಮಾಕ ಅಂತಾನೆ ಅನ್ಕೋಬಹುದು. ನಾನೇನೋ ತಗೋಬೇಕು ಅಂತ ಅನ್ಕೊಂಡು ಹೋದ್ರೆ ಅದಿನ್ನೇನೋ ತಗೊಂಡೆ. ಹಂಗಾಗಿ ಅದನ್ನು ನಾನು ಡೀಟೇಲ್ ಶೇರ್ ಮಾಡಿದ್ದೀನಿ. ಮತ್ತೆ ಸುಮಾರು ಜನ ನನ್ಗೆ ಪಾವನಿದು ಎಜುಕೇಶನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ರಿ. ಅವಳು ಏನ್ ತಗೊಂಡಿದ್ದಾಳೆ, ಎಲ್ಲಿ ಓದ್ತಿದ್ದಾಳೆ, ಯಾವ ತರ ಏನು ಅಂತ ಅನ್ಬಿಟ್ಟು ಎಲ್ಲಾನು ಕೇಳ್ತಾ ಇದ್ರಿ. ನಾನು ಅದನ್ನ ಒಂದು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಒಂದು ವ್ಲಾಗ್ ಅಲ್ಲಿ ನಾನು ಪಾವನಿ ಎಜುಕೇಶನ್ ಡೀಟೇಲ್ಸ್ ಅನ್ನೆಲ್ಲಾನು ಶೇರ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡ್ದಿರಾ ನೀವು ಕಂಪ್ಲೀಟ್ ವ್ಲಾಗ್ ನ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರತ್ತೆ. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಕೆಲವ್ರು ಏನಾಗತ್ತೆ ಅಂತಂದ್ರೆ ಮೇ ಬಿ ಟೈಮ್ ಇದ್ದು ನೋಡ್ತಾರೋ, ಇಲ್ದಿದ್ದ ನೋಡ್ತಾರೋ, ಇಲ್ಲ ಬೋರ್ ಆಯ್ತು ಅಂತ ಸ್ಕಿಪ್ ಮಾಡ್ತಾರೋ ಏನು ಅಂತ ಗೊತ್ತಿಲ್ಲ. ಆಮೇಲೆ ಅಗೇನ್ ನನ್ಗೆ ಆ ವ್ಲಾಗ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಅಗೇನ್ ನನ್ಗೆ ಕಮೆಂಟ್ಸ್ ಅಲ್ಲಿ ಅದ್ರ ಬಗ್ಗೆನೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಹಂಗಾಗಿ ಕಂಪ್ಲೀಟ್ ವ್ಲಾಗ್ ನ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಅವತ್ತು ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ಹಾಗೇನೆ ಒಂಚೂರು ತರಕಾರಿನೂ ಎಲ್ಲ ತರಿಸಿದ್ದೆ. ಅದು ಎಲ್ಲ ಆರ್ಗನೈಸ್ ಮಾಡ್ಕೋಬೇಕಿತ್ತು. ಸೊ ಅದನ್ನು ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಗೋಲ್ಡ್ ಶಾಪ್ಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮನೆಯವರು ಹೊರಗಡೆ ಹೋಗಿದ್ರು, ಏನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಬರೋ ಅಷ್ಟೊತ್ತಿಗೆ ರೆಡಿ ಆಗಿರು, ಮಧ್ಯಾಹ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾನು ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಆಕ್ಚುಲಿ ನಾನು ಸುಮಾರು ಸತಿ ಹೇಳಿದ್ದೀನಿ, ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ. ಅದು ನನಗೆ ಒಂದು 10 ವರ್ಷದಿಂದ ಅಭ್ಯಾಸ ಆಗೋಗ್ಬಿಟ್ಟಿದೆ. ಪ್ರತಿ ವರ್ಷ ನಾನು ಹಬ್ಬಕ್ಕೆ ಗೋಲ್ಡ್ ಮತ್ತೆ ಸಿಲ್ವರ್ ಪರ್ಚೇಸ್ ಮಾಡ್ತೀನಿ. ಅದು 1 ಗ್ರಾಮ್ ಆದ್ರೂ ಆಗಿರ್ಬೋದು, ಇಲ್ಲ 100 ಗ್ರಾಮ್ ಅಂತೂ ಯಾವತ್ತೂ ತಗೊಂಡಿಲ್ಲ ಒಂದೇ ಸತಿ. ಲೈಕ್ 20 ಗ್ರಾಮ್ ನನ್ನ ಒಂದು ಬಜೆಟ್ಗೆ ಯಾವ ತರ ಬರುತ್ತೆ ಆ ತರ. ಬಟ್ ಅಭ್ಯಾಸ ಅಂತೂ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಂಗಾಗಿ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ, ಇನ್ನೊಂದು 2 ಮಂತ್ಸು. ಸೊ ನನ್ಗೆ ಒಂದು ಮೈಂಡ್ ಅಲ್ಲಿ ಇತ್ತು, ಒಂದು 2 ಐಡಿಯಾ ಇಟ್ಕೊಂಡಿದ್ದೆ ಏನ್ ತಗೋಬೇಕು ಅಂತ ಹೇಳಿ. ಯೂಶುವಲಿ ನಾವ್ ಯಾವಾಗಾದ್ರೂ ಅಷ್ಟೇ ಗೋಲ್ಡ್ ಶಾಪ್ ಹೋಗ್ತೀವಿ, ಇಲ್ಲ ಏನಾದ್ರೂ ಪರ್ಚೇಸ್ ಮಾಡ್ತೀವಿ ಅಂತ ಅಂದಾಗ ಒಂದ್ ಥಾಟ್ ಇರುತ್ತಲ್ವಾ, ನಾವ್ ಇದನ್ನ ತಗೋಬೇಕು ಅದನ್ನ ತಗೋಬೇಕು ಅಂತ ಹೇಳಿ. ಸೊ ನನ್ಗೂ ಹಾಗೆ ಇತ್ತು. 2ರಲ್ಲಿ ನಾನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದೆ ತಗೊಳೋದಕ್ಕೆ. ಹಂಗಾಗಿ ಅದಕ್ಕೆ ಐ ಮೀನ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದಕ್ಕೆ ಹೋಗೋದಿರ್ಲಿಲ್ಲ ನನ್ಗೆ ಗೋಲ್ಡ್ ಶಾಪ್ಗೆ. ನಂದು ಬಳೆ ತಗೊಂಡಿದ್ದೆ ಅಲ್ವಾ, ಅದು ಸ್ವಲ್ಪ ಸಾಲ್ಡ್ರಿಂಗ್ ಮಾಡಿಸ್ಬೇಕಿತ್ತು. ಲಾಸ್ಟ್ ಇಯರ್ ಅಲ್ಲಿ ನಾನು ಹೇಳಿದ್ದೆ ಒಂದ್ ಜೊತೆ ಬಳೆ ತಗೊಂಡೆ ಅನ್ಬಿಟ್ಟು. ಅದು ಮೊನ್ನೆ ಹಿಂಗೆ ಏನೋ ಒಂದು ಬೆಡ್ ಸ್ಪ್ರೆಡ್ಸ್ಗೆ ಏನೋ ಸಿಗಾಕೊಂಡ್ಬಿಟ್ಟು ಅದು ಒಂಥರ ಇದಾಗ್ಬಿಟ್ಟಿತ್ತು. ಅಂದ್ರೆ ಏನು ಮುರಿದು ಆತರ ಏನೋ ಆಗಿಲ್ಲ, ಚಿಕ್ಕದಾಗಿ ಸ್ವಲ್ಪ ಇದಾಗಿತ್ತು. ಸೊ ಅದನ್ನ ಸ್ವಲ್ಪ ಇದ್ದಾಗ್ಲೇನೆ ಕ್ಲಿಯರ್ ಮಾಡಿಸ್ಬಿಟ್ರೆ ಚೆನ್ನಾಗಿರತ್ತೆ. ಸೊ ಅದನ್ನ ಒಂಚೂರು ಮಾಡಿಸ್ಕೊಂಬರೋಣ ಅಂತ ಅನ್ಬಿಟ್ಟು. ಹಾಗೇನೆ ಇವಾಗ ಗೋಲ್ಡ್ ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ನೋಡೋಣ ನಮ್ ಬಜೆಟ್ಗೆ ಯಾವ ತರ ಇದೆ. ಇಲ್ಲ ನಾನೇನಾದ್ರೂ ನನಗ್ ಬೇಕಾಗಿರುವಂತ ಡಿಸೈನ್ ಸಿಕ್ಕಿಲ್ಲ ಅಂದ್ರೆ ಆರ್ಡರ್ ಕೊಡೋದಕ್ಕಾದ್ರೂ ಒಂದ್ ಐಡಿಯಾ ಬರತ್ತೆ. ಹೋಗ್ ಬರೋಣ ಅಂತ ಹೇಳಿ ನಮ್ಮ ಮನೆಯವ್ರನ್ನ ನಾನು ಆಲ್ಮೋಸ್ಟ್ 1 ವೀಕ್ ಇಂದ ಕೇಳ್ತಾ ಇದ್ದೆ. ಅವರು ಇವತ್ತು ಕರ್ಕೊಂಡು ಹೋಗ್ತೀನಿ, ಫ್ರೀ ಇದ್ದೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಗೋಲ್ಡ್ ಶಾಪ್ಗೆ ಹೋಗ್ಬೇಕು. ಮತ್ತೆ ಏನಂದ್ರೆ ಈ ಸತಿ ನನ್ಗೆ ಗೋಲ್ಡ್ ಶಾಪ್ಗೆ ಹೋಗಿದ್ದು ಒಂದು ಧಮಾಕ ಅಂತಾನೆ ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದೆ ನೋಡಿ. ಕೆಲವು ಸತಿ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಸಿಗದೇ ಇಲ್ಲ. ಕೆಲವು ಸತಿ ನಾವ್ ಏನು ಎಕ್ಸ್ಪೆಕ್ಟೇ ಮಾಡಲ್ಲ, ಅದನ್ನ ಮೀರಿ ಸಿಕ್ಬಿಡತ್ತೆ. ಮೇ ಬಿ ಅದೇ ಲೈಫ್ ಅಂತ ಹೇಳಿ ನಾನು ಅನ್ಕೋತೀನಿ. ಸೊ ಈ ಸತಿ ನನ್ಗೆ ಅದೇ ತರ ಆಯ್ತು. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಒಂದು ತಗೊಳಕ್ ಹೋಗಿ ನಾನು 2 ತಗೊಳ್ಳೋ ತರ ಆಯ್ತು ನನ್ಗೆ. ಅದೊಂಥರ ನನ್ಗೆ ಪ್ರೀ ಬರ್ತ್ಡೇ ಗಿಫ್ಟ್ ಅನ್ನೋ ತರನು
ಅನ್ಕೋಬಹುದು. ಅಂದ್ರೆ ಲೈಕ್ ಈಗ ಇನ್ನೇನ್ ನನ್ ಬರ್ತಡೇ ಹತ್ರ ಬರ್ತಾ ಇದೆ, ಸೊ ಅದಕ್ಕೆ ಒಂದು ನಾನೇ ಗಿಫ್ಟ್ ಮಾಡ್ಕೊಂಡೆ. ಅದೇ ಜ್ಯುವೆಲ್ರಿ ಶಾಪ್ಗೆ ಹೋದಾಗ ನನ್ಗೇನಿತ್ತು ಅಂದ್ರೆ ಹಬ್ಬಕ್ಕೆ ಒಂದು ಚೈನ್ ಮಾಡಿಸ್ಕೋಬೇಕು ಅಂತ ಒಂದು ಐಡಿಯಾ ಇತ್ತು ಕತ್ತಿಗೆ, ಅಂದ್ರೆ ನನ್ಗೆ ಡೈಲಿ ಯೂಸ್ಗೆ. ಇಲ್ಲ ಅಂದ್ರೆ ಕಿವಿಗೆ ಓಲೆ ಏನಾದ್ರು ನೋಡೋಣ ಅಂತ ಹೇಳ್ಬಿಟ್ಟು, ಅಂದ್ರೆ ಡೈಲಿ ವೇರ್ಗೆನೆ. ಏನಕ್ಕೆ ಅಂದ್ರೆ ಇವಾಗ ನಾನೇನ್ ಡೈಲಿ ವೇರ್ಗೆ ಇಯರಿಂಗ್ಸ್ ಇಟ್ಕೊಂಡಿದೀನಿ, ಅದು ಆಕ್ಚುಲಿ ಒಂದು ಅಂದ್ರೆ ಡೈಲಿ ವೇರ್ಗೆ ನಾನೇನ್ ತಗೊಂಡಿದ್ದೆ ಅದು ಸ್ವಲ್ಪ ಸ್ಕ್ರೂ ಲೂಸ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಬೇರೆದ್ ಇಟ್ಕೊಂಡಿರೋದು ಇವಾಗ ನಾನು, ಅಂದ್ರೆ ಜುಮ್ಕಾದು ಮೇಲೆ ಬರುತ್ತೆ ನೋಡಿ ಸ್ಟಡ್ಸ್, ಅದನ್ನ ಇಟ್ಕೊಂಡಿದ್ದೀನಿ. ಸೊ ಇದೇನಾಗ್ಬಿಡತ್ತೆ, ಆ ಜುಮ್ಕಾ ಹೊಸ ತರ ಆಗ್ಬಿಡತ್ತೆ, ಇದು ಹಳೇದಾಗ್ಬಿಡತ್ತೆ. ಅದು ಸೆಟ್ದು ನಾನು ತೆಗ್ದಿಟ್ಟಿರೋದು. ಹಂಗಾಗಿ ಡೈಲಿ ಯೂಸ್ಗೆ ಒಂದ್ ಜೊತೆ ಓಲೆ ತಗೊಳ್ಳೋಣ, ಇಲ್ಲ ಅಂದ್ರೆ ಚೈನು, ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಅಲ್ಲಿ ಇತ್ತು. ಸೊ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಚೈನ್ಗೆ ನನ್ಗೆ ಡಾಲರ್ ಬೇಕಿರ್ಲಿಲ್ಲ, ಒಂಥರ ಗುಂಡು ಟೈಪ್ ಅಲ್ಲಿ ಬೇಕಿತ್ತು. ಹಂಗಾಗಿ ಅದನ್ನ ಅವ್ರ ಹತ್ರ ನಾನು ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕಿತ್ತು. ನಾನು ಅದನ್ನ ನೋಡೋಣ ಡಿಸೈನ್ ಅಂತ ಅನ್ಬಿಟ್ಟು ನೋಡ್ದೆ. ಆಮೇಲೆ ಅವರು ಬ್ರೇಸ್ಲೆಟ್ಸ್ ಎಲ್ಲ ಸ್ವಲ್ಪ ಡಿಸೈನ್ಸ್ ಎಲ್ಲ ಚೆನ್ನಾಗಿರೋದು ಬಂದಿದೆ ಅಂತ ಹಾಗೆ ಎಲ್ಲ ತೋರಿಸ್ತಾ ಇದ್ರು. ಸರಿ ನನ್ಗೆ ಓಕೆ ಅನ್ಬಿಟ್ಟು ಒಂದು ಬ್ಲಾಕ್ ಬೀಡ್ಸ್ದು ಬ್ರೇಸ್ಲೆಟ್ ನಾನು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ತಗೊಳ್ಳೋಣ ಅಂತ ಹೇಳಿ. ಸರಿ ಅದು ಒಂದು ಡಿಸೈನ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಆಮೇಲೆ ಅದು ವೆಯ್ಟ್ ಅಂದ್ರೆ ತೂಕ ಕೇಳಿದ್ದಕ್ಕೆ 4.25 ಗ್ರಾಮ್ ಸಮಥಿಂಗ್ ಏನೋ ಇತ್ತು, ಅಂದ್ರೆ 5 ಗ್ರಾಮ್ ಒಳಗಡೆ, 5 ಗ್ರಾಮ್ ಇರ್ಲಿಲ್ಲ, 4.25 ಗ್ರಾಮ್ ಸಮಥಿಂಗ್ ಇತ್ತು ಅದು ವೆಯ್ಟ್. ಸರಿ ಚೆನ್ನಾಗಿದೆ. ಆಮೇಲೆ ನಾನು ಹಂಗೂ ಕೇಳ್ದೆ, ಇದು ಲೈಟ್ ವೆಯ್ಟ್ ಇದೆ ಅಲ್ವಾ, ಕಟ್ ಆಗ್ಬಿಡತ್ತ ಅನ್ಬಿಟ್ಟು. ಅವ್ರು ಇಲ್ಲ, ಇದು ಲೈಟ್ ವೆಯ್ಟ್ ಇದ್ರೇನೆ ಚೆನ್ನಾಗಿರತ್ತೆ, ಬಿಕಾಸ್ ತುಂಬಾ ವೆಯ್ಟ್ ಇದ್ರೆ ಅದು ಮಣಿ ಎಲ್ಲ ದಪ್ಪ ಆಗ್ಬಿಡತ್ತೆ, ಅದು ಚೆನ್ನಾಗ್ ಬರಲ್ಲ, ನಿಮ್ಗೇನು ಕಟ್ ಆಗಲ್ಲ, ಡೈಲಿ ಯೂಸ್ ಮಾಡ್ಬೋದು ನೀವು ಅಂತ ಹೇಳಿದ್ರು. ಸರಿ ಅಂತ ನಾನು ಅದನ್ನ ಓಕೆ ಮಾಡಿದೆ. ಚೈನ್ಗೆ ಆರ್ಡರ್ ಕೊಡೋಣ, ನೆಕ್ಸ್ಟ್ ಹಬ್ಬಕ್ಕೆ ತಗೊಳ್ಳೋದು ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಹಂಗ್ ಪ್ಲಾನ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದು ಬ್ರೇಸ್ಲೈಟ್ ನೋಡಿದ್ವಿ, ಅದು ನಮ್ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅವ್ರು ಅದನ್ನ ತಗೋ ಅಂತ ಅವರು ಹೇಳ್ತಾ ಇದ್ರು. ನಾನು ಇಲ್ಲ ರೀ, ಅದು 8 ಗ್ರಾಮ್ಸ್ ಇತ್ತು, ನಾನು 8 ಗ್ರಾಮ್ ಇದೆ, ನನ್ಗೆ ಅದು ಬೇಡ. ಯಾಕಂದ್ರೆ ನಾನೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನು ಒಂದು ಚೈನೋ ಅಥವಾ ಇಯರಿಂಗ್ಸೋ ತಗೋಬೇಕು ಅನ್ಕೊಂಡಿದೀನಿ. ಮತ್ತೆ ಇದನ್ನು ತಗೊಂಡ್ರೆ ನನ್ಗೆ ಬಜೆಟ್ ಇದಾಗ್ಬಿಡುತ್ತೆ, ಯಾಕಂದ್ರೆ ಇದು ನನ್ನ ಅಮೌಂಟ್ ಅಲ್ಲಿ ನಾನು ತಗೊಂತಾ ಇದ್ದಿದ್ದು, ಅವರು ಕೊಡ್ಸೋ ತರ ಇರ್ಲಿಲ್ಲ. ಹಂಗಾಗಿ ನಾನು ಇಲ್ಲ, ನನ್ನ ಹತ್ರ ಅಷ್ಟಿಲ್ಲ ಬಜೆಟ್, ಬೇಡ ಅಂದ್ರೆ. ಆಮೇಲೆ ನಮ್ಮ ಮನೆಯವ್ರ ಹಬ್ಬಕ್ಕೂ ಅದೇ ಬ್ರೇಸ್ಲೆಟ್ ತಗೊಂಡ್ಬಿಡ್ಬೋದಲ್ವಾ ನೀನು ಅಂದ್ರೆ, ಏನಕ್ಕೆ ನನ್ಗೆ ಎರಡೆರಡು ಬ್ರೇಸ್ಲೆಟ್ಸ್ ಬೇಡ, ಒಂದೇ ಸಾಕು ಅಂತ ಹೇಳ್ಬಿಟ್ಟು ನಾನು ಆ ಬ್ಲ್ಯಾಕ್ ಬೀಡ್ಸ್ ಏನಿರತ್ತಲ್ವಾ ಅದನ್ನ ತಗೊಂಡು ಫೈನಲೈಸ್ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ಡೈಮಂಡ್ದು ನನಗೆ ಇಯರಿಂಗ್ಸನ್ನ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಸೈಡ್ಗೆ ಇಯರಿಂಗ್ಸ್ಗೆ ನಾನು ಡೈಮಂಡ್ ನೋಡಿದೆ, ಡಿಸೈನ್ಸ್ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು. ಈ ಸತಿ ಅವರು ಡಿಸೈನ್ ಚೆನ್ನಾಗಿರೋದು ಬಂದಿದೆ ನೋಡಿ ಪುಷ್ಪ ಅಂತ ಹೇಳಿದ್ರು. ನೋಡ್ತಿದ್ದೆ, ಅದರಲ್ಲಿ ಒಂದು ಮೂಗ್ಬಟ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಮೂಗ್ಬಟ್ಟಿಗೆ ಇಷ್ಟ ಆಗಲಿಲ್ಲ ನನಗೆ, ಅದು ಕಿವಿ ಓಲೆಗೆ ಚೆನ್ನಾಗಿರತ್ತೆ ಅಂತ ಹೇಳಿ ಡೈಮಂಡ್ದು. ಸರಿ ಅದು ಕೇಳ್ದೆ ನಾನು, ಇದನ್ನ ಓಲೆ ಮಾಡಿಸ್ಬೋದಾ ಅಂತ ಅನ್ಬಿಟ್ಟು, ಮತ್ತೆ ಡೈಲಿ ವೇರ್ ಮಾಡ್ಬೋದಾ ಅಂತ ಕೇಳ್ದೆ. ಅವು ಮಾಡ್ಬೋದು, ತುಂಬಾ ಚೆನ್ನಾಗಿ ಬರತ್ತೆ, 3 ಗ್ರಾಮ್ಸ್ ಅಲ್ಲಿ ಮಾಡಿಸ್ಬೇಕಾಗತ್ತೆ ಅಂದ್ರು. ಸೊ ಕನ್ಫ್ಯೂಷನ್ ಆಗೋಯ್ತು ನನ್ಗೆ, ಅಂದ್ರೆ ಚೈನ್ ಮಾಡಿಸ್ಕೊಳ್ಳ ಇಲ್ಲ ಓಲೆ ಮಾಡಿಸ್ಕೊಳ್ಳ, ಏನಪ್ಪಾ ಮಾಡ್ಲಿ, ಎರಡಕ್ಕೂ ಅಂತೂ ನನ್ನ ಹತ್ರ ಇಲ್ಲ, ಎರಡರಲ್ಲಿ ಒಂದ್ ಏನ್ ಮಾಡ್ಕೊಳ್ಳೋದು ಅಂತ ಹೇಳಿ. ಆಮೇಲೆ ಸರಿ ಯೋಚನೆ ಮಾಡ್ಬಿಟ್ಟು ಮನೆಗೆ ಹೋದ್ಮೇಲೆ ನಾನು ಡಿಸಿಷನ್ ಹೇಳೋಣ ಅಂತ ಹೇಳಿ ಬ್ಲ್ಯಾಕ್ ಬಿಡ್ಸ್ದು ಬ್ರೇಸ್ಲೆಟ್ ಒಂದು ತಗೊಂಡು ಮನೆಗೆ ಬಂದ್ಬಿಟ್ಟೆ. ಸೊ ಅದಾದ್ಮೇಲೆ ನನ್ಗೆ ನಾವು ಹೊರ್ಗಡೆ ಹೋದ್ವಿ ಮಕ್ಕಳನ್ನ ಕರ್ಕೊಂಡು, ಅವತ್ತು ಡಿನ್ನರ್ಗೇನೋ ಔಟ್ ಸೈಡ್ ಹೋದ್ವಿ. ಇನ್ನು ಆವಾಗ ಪಾವನಿ ಬ್ಲ್ಯಾಕ್ ಬೀಡ್ಸ್ದು ಮನೆಗೆ ತಗೊಂಡು ಹೋದ್ನಲ್ಲ, ಮಕ್ಕಳು ನೋಡಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವಳು ಪಾವನಿ ಹಾಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರೆ ಸಿಕ್ಕಾಪಟ್ಟೆ ಲೂಸ್ ಇತ್ತು. ಅಮ್ಮ ಏನ್ ಇಷ್ಟೊಂದು ಲೂಸ್ ತಗೊಂಡ್ಬಿಟ್ಟಿದ್ದೀರಾ ನೀವು ಅಂತ. ನಾನು ಅಲ್ಲಿ ಟ್ರೈನೇ ಮಾಡಿಲ್ಲ, ಸುಮ್ಮನೆ ಡಿಸೈನ್ ಚೆನ್ನಾಗಿದೆ ಅಂತ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಆಮೇಲೆ ಸರಿ ಬಿಡು ಆಯ್ತು, ಅದನ್ನ ಕಟ್ ಮಾಡಿಸ್ಬಿಡೋಣ ಸ್ವಲ್ಪ ಅಂತ ಹೇಳಿ ಸುಮ್ಮನೆ ಆದೆ. ಆಮೇಲೆ ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಇದ್ರೆ ಅಲ್ಲಿ ಒಂದು ಫೇರ್ ಏನೋ ಹಾಕಿದ್ರು, ಅಂದ್ರೆ ಲೈಕ್ ಚಿಕ್ಕದಾಗಿ ಎಕ್ಸಿಬಿಷನ್ ಟೈಪ್ ಏನೋ ಹಾಕಿದ್ರು. ಇವಳು ನಮ್ಮ ಪಾವನಿ ಬುಕ್ಸ್ಗೆ ಒಂದೇ ಸಮ ಆಟ ಮಾಡ್ಬಿಡ್ಲು. ನಮ್ಮ ಮನೇಲಿ ಹೆಂಗೆ ಅಂದ್ರೆ ಮಕ್ಕಳು ತಿನ್ನೋದಕ್ಕೆ ಆಟ ಸಾಮಾನು ಅಂತದಕ್ಕೆಲ್ಲ ಯಾವತ್ತು ಆಟ ಮಾಡಿದವ್ರೆ ಅಲ್ಲ, ಈ ಬುಕ್ಸ್ಗೆ ಮಾತ್ರ ಸಿಕ್ಕಾಪಟ್ಟೆ ಆಟ ಮಾಡ್ತಾರೆ. ಸರಿ ಅಂತ ಅಲ್ಲಿ ಕರ್ಕೊಂಡು ಹೋದ್ರೆ ಅವಳು ಒಂದೋ ಎರಡೋ ತಗೊಮ್ಮ ಅಂದ್ರೆ ಅದ್ ಯಾವ್ದೋ ಒಂದು ಸೀರೀಸು
ಫುಲ್ಲು ತಗೋಬೇಕು ನಾನು. ಅದು ಏನೋ ಒಂದು ಬುಕ್ 2 ಬುಕ್ಕು ಓದಿದ್ರೆ ಆಗಲ್ಲ ಅಮ್ಮ. ಮತ್ತೆ ಅಕಸ್ಮಾತ್ ಒಂದು ಬುಕ್ ಒಂದಿದೇನೋ ಓದಿರ್ತೀನಿ, ಮತ್ತೆ ನನಗೆ ಕ್ಯೂರಿಯಾಸಿಟಿ ಇರುತ್ತೆ, ಮತ್ತೆ ಇನ್ನೊಂದು ಸಿಗುತ್ತೋ ಇಲ್ವೋ, ಇಲ್ಲಿ ಹೆಂಗೂ ಒಂದು ಸೀರೀಸ್ ಫುಲ್ಲು ಇದೆ ತಗೊಂಡ್ಬಿಡ್ತೀನಿ ಅಂತ ಅವಳು. ಅದಕ್ಕೆ ಮುಂಚೆ ಅವಳು ದ್ರೌಪದಿ ಇದು ಒಂದು ಮಹಾಭಾರತ್ ವರ್ಷನ್ ತಗೊಂಡಿದ್ಲು. ಅಂದ್ರೆ ದ್ರೌಪದಿ ವರ್ಷನ್ ಅಲ್ಲಿ ಮಹಾಭಾರತ್ ಬಗ್ಗೆ ಒಂದು ಬುಕ್ ಇತ್ತು, ತುಂಬಾ ಚೆನ್ನಾಗಿತ್ತು ಆ ಬುಕ್. ಸೊ ಅವಳು ಅದನ್ನ ನಾನು ಓದ್ಬೇಕು ಅಂತ ತಗೊಂಡಿದ್ಲು. ಮತ್ತೆ ಅಗೇನ್ ಇದನ್ನು ಏನಕ್ಕೆ ತಗೋತೀಯ ಅಂದ್ರೆ ಅವಳು ಇಲ್ಲಮ್ಮ ಪ್ಲೀಸ್ ಅಂತ. ಆಮೇಲೆ ಅವ್ರ ಪಪ್ಪನ್ ಕೇಳ್ಕೊ ಏನಾದ್ರು ಮಾಡ್ಕೊಳ್ಳಿ ಅಪ್ಪ ಮಗಳು ಅಂತ. ಸರಿ ನಮ್ಮನೆಯವರು ಆಯ್ತು ನೋಡ್ಬಿಟ್ಟು ಓಕೆಮ್ಮ ನೀನು ತಗೋ, ಓಕೆ ಅದು ವರ್ತಿದೆ ನಿನ್ಗೆ, ತಗೋತೀನಿ ಓದ್ತೀನಿ ಅಂದ್ರೆ ತಗೋ ಅಂತ ಅವ್ರು ಪರ್ಮಿಷನ್ ಕೊಟ್ರು. ಆಮೇಲೆ ಹನಿ 1-2 ಬುಕ್ಸ್ ಏನೋ ತಗೊಂಡ್ಲು ಅಷ್ಟೇನೆ. ಅದಾದ್ಮೇಲೆ ಇನ್ನೂ ಬುಕ್ಸ್ ನೋಡ್ತಾನೆ ಇದ್ರು. ನಾನು ಬೈತಾ ಇದ್ದೆ, ಯಾಕಂದ್ರೆ ಮನೇಲಿ ಈಗ ಆಲ್ರೆಡಿ ನಮ್ಗೆ ಹೆಂಗ್ ಆಗೋಗ್ಬಿಟ್ಟಿದೆ ಅಂದ್ರೆ ಈ ಬುಕ್ಸ್ ಪರ್ಟಿಕ್ಯುಲರ್ ಆಗಿ ಈ ಬುಕ್ ಎಲ್ಲ ಇಡೋದಕ್ಕೆ ಜಾಗ ಸ್ಪೇಸ್ ಅಷ್ಟಿಲ್ಲ. ಅದಕ್ಕೆ ಬೇರೆ ಒಂದು ಆರ್ಗನೈಸರ್ ತಗೋಬೇಕು ನಾವು. ತಗೊಳ್ಳೋಣ ಅಂತ ನಮ್ಗೆ ಆಗ್ತಾನೆ ಇಲ್ಲ. ಸೊ ಸುಮ್ಮನೆ ತಗೊಬಂದು ಇಟ್ಕೋಬೇಡಿ ಅಂತ ನಾನು. ಅಂದ್ರೆ ವೇಸ್ಟ್ ಅಂತೂ ಖಂಡಿತ ಆಗಲ್ಲ. ಮಕ್ಳಿಬ್ಬರು ರಾತ್ರಿ ಹೊತ್ತು ಆ ಬುಕ್ಸ್ ಓದೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅದು ಓದಿಲ್ಲ ಅಂದ್ರೆ ನಿದ್ದೆನೆ ಬರೋದಿಲ್ಲ. ಸೊ ಹಂಗಾಗಿ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ, ಬೆಟರ್ ಅಲ್ವಾ ಫೋನ್ ನೋಡೋದಕ್ಕಿಂತ ಬುಕ್ಸ್ ಓದೋದು ಅಂತ ಹೇಳಿ. ಸರಿ ಆಮೇಲೆ ಅದು ತಗೊಂಡು ಮನೆಗೆ ನಾವು ಬಂದ್ವಿ. ಆಮೇಲೆ ಮನೆಗೆ ಬಂದ್ಮೇಲೆ ನಮ್ಮ ಮನೆಯವರು ಅದೇ ನಾನೇನು ಬ್ರೇಸ್ಲೆಟ್ ಇನ್ನೊಂದು 8 ಗ್ರಾಮ್ಸ್ ನೋಡಿದ್ನಲ್ವಾ, ಸರಿ ಅದನ್ನ ತಗೋಬೇಕಿತ್ತು ನೀನು ಅಂತ ಹೇಳ್ತಾನೆ ಇದ್ರು. ಆಮೇಲೆ ಇಲ್ಲ ಬಿಡಿ ನನ್ಗೆ ಇದೇ ಇಷ್ಟ ಆಯ್ತು, ನಾಳೆ ಹೆಂಗು ಪಾವನಿ ಕಾಲೇಜ್ ಹತ್ರ ಹೋಗ್ಬೇಕು, ಓರಿಯೆಂಟೇಶನ್ ಪ್ರೋಗ್ರಾಮ್ ಇದೆ, ನಾನು ಅದು ಬ್ಲ್ಯಾಕ್ ಬೀಡ್ಸ್ ಸ್ವಲ್ಪ ಅದನ್ನ ಹಂಗೆ ರಿಪೇರಿ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ, ಅಂದ್ರೆ ಸ್ವಲ್ಪ ಕಟ್ ಮಾಡಿಸ್ತೀನಿ ಆ ಸೈಜ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನಾಳೆ ಹೋಗ್ತೀಯಾ ನೀನು ಜ್ಯುವೆಲ್ರಿ ಶಾಪ್ಗೆ ಅಂತ ಅಂದ್ರು. ಹೋಗ್ತೀನಿ ಅಂತ ಅಂದ್ರೆ. ನನ್ಗೆ ಯಾಕೋ ಬ್ರೇಸ್ಲೆಟ್ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ, ತುಂಬಾನೇ ಚೆನ್ನಾಗಿತ್ತು, ತಗೊಂಡ್ಬಿಡು ಹೋಗ್ಲಿ, ನನ್ ಕಡೆಯಿಂದ ನೀನು ಹಬ್ಬಕ್ಕಾದ್ರೂ ಗಿಫ್ಟ್ ಅನ್ಕೋ, ಇಲ್ಲ ಅಂದ್ರೆ ಬರ್ತಡೇಗೆ ಏನಕ್ಕಾದ್ರೂ ಅನ್ಕೋ, ತಗೊಂಡ್ಬಿಡು ಅಂತ. ನನ್ಗೆ ಫುಲ್ ಖುಷಿ ಆಗೋಯ್ತು. ಯೂಶಲಿ ನಮ್ ಲೇಡೀಸ್ಗೆ ಏನಂದ್ರೆ ಒಂದು ತಗೊಳ್ಳೋದೇ ಇಚ್ಚು, ಅದ್ರಲ್ಲಿ ಇನ್ನೊಂದು ಬರ್ತಿದೆ ಅಂದ್ರೆ ಅದು ಇನ್ನೂ ಒಂಥರ ಖುಷಿ ಅಲ್ವಾ. ಸೊ ಇವ್ರು ಫಸ್ಟೇ ನನ್ಗೆ ಹೇಳ್ಬಿಟ್ಟಿದ್ರು, ನಾನೇನು ಕೊಡ್ಸಲ್ಲ, ನನ್ನನ್ನು ಕೇಳ್ಬಿಡ, ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ತಗೋ ಅಂತಾನೆ ಹೇಳಿದ್ರು ಇವರು. ಬಟ್ ಆ ಬ್ಲ್ಯಾಕ್ ಬೀಡ್ಸ್ ಫುಲ್ ಕಂಪ್ಲೀಟ್ ನನ್ನ ಅಮೌಂಟ್ ಅಲ್ಲೇ ನಾನು ತಗೊಂಡಿದ್ದು. ಸರಿ ಇವರು ಅದು ಕೊಡಿಸ್ತೀನಿ ತಗೋ, ಹೋದ್ರೆ ಕಾರ್ಡ್ ತಗೊಂಡೋಗು, ಇಲ್ಲಾಂದ್ರೆ ಅಲ್ಲಿ ತಗೊಂಡ್ಬಿಟ್ಟು ಬಾ, ನಾನು ಆಮೇಲೆ ಹೋಗ್ಬಿಟ್ಟು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಪಾವನಿ ಕಾಲೇಜ್ ಹತ್ರ ಹೋಗಿ ಅವಳದು ಓರಿಯೆಂಟೇಶನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಗೇನ್ ನಾನು ಜ್ಯುವೆಲ್ರಿ ಶಾಪ್ಗೆ ಹೋದೆ. ಇನ್ನ ಪಾವನಿ ಕಾಲೇಜ್ ಹತ್ರ ಎಲ್ಲ ನಾವೇನು ಶೂಟ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ, ಜಸ್ಟ್ ಅಂದ್ರೆ ಓರಿಯೆಂಟೇಶನ್ ಪ್ರೋಗ್ರಾಮ್ ಇತ್ತಲ್ವಾ, ಹಂಗಾಗಿ ಅದನ್ನ ಮಾತ್ರ ಮುಗಿಸ್ಕೊಂಡ್ ಬಂದಿದ್ದು. ಆಮೇಲೆ ಹೋಗ್ಬಿಟ್ಟು ಅದನ್ನ ಹೇಳ್ದೆ. ಅವರು ಅದೇ ನಾವೇ ಇಲ್ಲಿ ಕಟ್ ಮಾಡಿ ಮಾಡಿದ್ರೆ ಅದು ಸ್ವಲ್ಪ ಸಾಲ್ಡ್ರಿಂಗ್ ಕ್ಲೀನಾಗಿ ಆಗಲ್ಲಮ್ಮ, ಅಲ್ಲಿ ಕ್ಲೀನಾಗಿ ಕೊಟ್ಟು ಮಾಡಿಸ್ಕೊಡ್ತೀನಿ, 1-2 ಡೇಸ್ ಟೈಮ್ ಕೊಡಿ ಸಾಕು ನನಗೆ, ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸರಿ ಅದನ್ನ ಕೊಟ್ಬಿಟ್ಟು ಆಮೇಲೆ ನಮ್ಮನೆಯವ್ರು ಇಷ್ಟಪಟ್ಟಿದ್ರಲ್ವಾ ಆ ಬ್ರೇಸ್ಲೈಟ್ ಸಿಕ್ತು. ನಿಜವಾಗ್ಲೂ ಫುಲ್ಲು ಒಂಥರ ಡಬಲ್ ಧಮಾಕ ಥರ ಆಗ್ಲೇ ಹೇಳ್ದಂಗೆ ನನಗೆ 2 ಬ್ರೇಸ್ಲೈಟ್ಸ್ ಆಯ್ತು. ಅದಾದ್ಮೇಲೆ ಪಾವನಿ ಅಲ್ಲಿ ನೋಡ್ಬಿಟ್ಟು ಅಮ್ಮ ಪ್ಲೀಸ್ ನನಗೆ ಕೊಟ್ಬಿಡಿ ಬ್ರೇಸ್ಲೆಟ್, ನನಗೆ ಕೊಟ್ಬಿಡಿ, ನನ್ನ ಕೈಯಲ್ಲಿರೋದು ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು, ಅವಳ ಕೈಯಲ್ಲಿರೋದು ನಂದೇನೆ, ಬಟ್ ಅದ್ ನನ್ಗೆ ಆಗಲ್ಲ ಟೈಟ್, ಹಂಗಾಗಿ ಹನಿ ಹಾಕೋತಾ ಇದ್ಲು ಫಸ್ಟ್, ಆಮೇಲೆ ಇವಾಗ ಪಾವನಿ ಹಾಕೋತಾ ಇದ್ದಾಳೆ. ಸರಿ ಅದ್ ಕೊಟ್ಬಿಡ್ತೀನಿ, ನನ್ಗೆ ಇದನ್ನ ಕೊಡಿ ಅಂತ ಅವಳು. ಆಮೇಲೆ ನಮ್ಮ ಮನೆಯವ್ರು ತುಂಬಾ ಇಷ್ಟಪಟ್ಟು ನನಗ್ ಕೊಡ್ಸಿದಾರೆ, ನಾನು ಕೊಡಲ್ಲ ಅಂತ ನಾನು. ಬಟ್ ಏನಂದ್ರೆ ಕೊಡಲ್ಲ ಅಂತ ಏನಿಲ್ಲ, 3 ಜನ ಯಾವ್ದಂದ್ರೆ ಅದು ಆಲ್ಟರ್ನೇಟಿವ್ ಆಗಿ ಹಾಕೋತಾ ಇರ್ತೀವಿ ಅಷ್ಟೇನೆ. ಸೊ ಹಂಗ್ ಮಾಡ್ಕೊಂಡು 2 ಬ್ರೇಸ್ಲೈಟ್ ಆಯ್ತು ನನ್ಗೆ ಈ ಸತಿ. ಬಟ್ ಈಗ ಹಬ್ಬಕ್ಕೆ ಇನ್ನೂ ಪ್ಲಾನ್ ಇದೆ, ಅದೇನ್ ತಗೋತೀನಿ ಅನ್ನೋದು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವಾಗಾದ್ರೂ ಅಂದ್ರೆ ಅದು ತಗೊಳಕ್ ಹೋದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನು ಅದಾದ್ಮೇಲೆ ಮನೆಗೆ ಬಂದ್ವಿ. ನನಗೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ದೇವ್ರ ಸಾಮಗ್ರಿಗಳೆಲ್ಲ ಅದನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ. ಆಮೇಲೆ ನನಗೆ ಸುಮಾರು ಜನ
ಪಾವನಿದು ಎಜುಕೇಶನ್ ಬಗ್ಗೆ ಕೇಳ್ತಾನೆ ಇದ್ರಿ, ನಾನು ಈ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಪಾವನಿ ಇವಾಗ ಸೆಕೆಂಡ್ PU ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ. ಅವಳದು ರಿಸಲ್ಟು ನಾನು ಹೇಳಿದ್ದೀನಿ 88% ತಗೊಂಡಿದ್ಲು ಅಂತ ಹೇಳಿ. ಪಾವನಿ ಯಾವುದೇ ರೀತಿಯ CET ಆಗಿರ್ಬೋದು, ನೀಟ್ ಆಗಿರ್ಬೋದು ಬರ್ದಿಲ್ಲ. ಯಾಕಂದ್ರೆ ಅವಳು PCMC ತಗೊಂಡಿದ್ದು. ಸೊ ಇಂಜಿನಿಯರಿಂಗ್ಗೆ CET ಬರಿಬೋದಿತ್ತು, ಬಟ್ ನನ್ನ ಮಕ್ಳಿಬ್ರು ಇಂಜಿನಿಯರಿಂಗ್ ಬೇಡ ಅಂತ ಫಸ್ಟೇ ಡಿಸೈಡ್ ಆಗ್ಬಿಟ್ಟಿದ್ರು. ಹನಿ ಓದೋ ಟೈಮಲ್ಲಿ ಅವಳಿಗೆ ಏನಂದ್ರೆ ಫಿಸಿಕ್ಸ್ ಅಷ್ಟು ಇಷ್ಟ ಇರಲಿಲ್ಲ, ಬಯಾಲಜಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ಲು ಹನಿ. ನಾವೇನ್ ಅನ್ಕೊಂಡ್ವಿ ಅವಳಿಗೆ ಫಿಸಿಕ್ಸ್ ಇಷ್ಟ ಇಲ್ವಲ್ಲ, ಅದಕ್ಕೆ ಅವಳು ಇಂಜಿನಿಯರಿಂಗ್ ಮಾಡಕ್ಕೆ ಇಷ್ಟ ಪಡ್ತಿಲ್ಲ ಅಂತ. ಬಟ್ ಪಾವನಿ ತುಂಬಾ ಚೆನ್ನಾಗಿದ್ದಾಳೆ, ಫಿಸಿಕ್ಸ್ ಅಲ್ಲಿ ಆಲ್ಮೋಸ್ಟ್ 90 ಏನೋ ತಗೊಂಡಿದ್ದಾಳೆ ಅವಳು. ಇವಳು ಮಾಡ್ತಾಳೇನೋ ಅನ್ಕೊಂಡ್ವಿ. ಇವಳುನು ನಾವು ಅಂದ್ರೆ ಅವ್ರು ಬಿಫೋರೇ ಹೇಳ್ಬಿಟ್ರು ನಮ್ಗೆ ಇಂಜಿನಿಯರಿಂಗ್ ಮಾತ್ರ ನಮಗ್ ಫೋರ್ಸ್ ಮಾಡಬೇಡಿ, ನಾವ್ ಎನಿ ಕಾಸ್ಟ್ ಇಂಜಿನಿಯರಿಂಗ್ ಮಾಡಲ್ಲ ಅಂತ ಹೇಳಿ. ನಾವು ಅಷ್ಟೇ ಯಾವುದೇ ಒಂದು ವಿಚಾರಕ್ಕೂ ಮಕ್ಕಳಿಗೆ ಫೋರ್ಸ್ ಮಾಡಬಾರ್ದು ಅಂತಾನೆ ಓಕೆ ಅಂತ ಹೇಳಿದ್ವಿ. ಇನ್ನ ಪಾವನಿದು ಎಜುಕೇಶನ್ ವಿಚಾರಕ್ಕೆ ಬಂದ್ರೆ ಅವಳು BSc ಇನ್ ಡೇಟಾ ಸೈನ್ಸ್ ಅಂದ್ರೆ BScಲಿ ಡೇಟಾ ಸೈನ್ಸ್ ಅನ್ನ ತಗೊಂಡಿದ್ದಾಳೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಪಾವನಿ ಇದನ್ನ ಓದ್ಬೇಕು ಅನ್ನೋದು ಅವಳಿಗೆ ಇಂಟೆನ್ಷನ್ ಸ್ವಲ್ಪನೂ ಇರ್ಲಿಲ್ಲ. ಈಗ ಒಂದು 6 months ಅಲ್ಲಿ ಅವಳು ಇದನ್ನ ಡಿಸೈಡ್ ಮಾಡಿದ್ದು. ಬಿಫೋರ್ ಅಂದ್ರೆ ಅವಳು 5 ವರ್ಷ ಮಗು ಇದ್ದಾಗ ನಮ್ಮನೆಯವ್ರಿಗೆ ಸ್ವಲ್ಪ ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ತುಂಬಾ ಹುಚ್ಚು ಟ್ರಾವೆಲ್ ಮಾಡೋದು, ವೆಕೇಶನ್ಸ್ ಹೋಗೋದು ಅಂತ ಹೇಳಿದ್ರೆ ತುಂಬಾ ಕಡೆ ಓಡಾಡಿದೀವಿ ಬಿಡಿ. ನಾವು ಆಲ್ಮೋಸ್ಟ್ ಆಲ್ ಇಂಡಿಯಾ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ನಮ್ಗೆ. ಇಲ್ಲೊಂದು ಬಿಟ್ಟಿದ್ದಾರೆ, ಅದು ತೋರಿಸ್ತಾರೆ ಇಷ್ಟರಲ್ಲೇ. ಸೊ ನಾವು ಅವಳ 5 ವರ್ಷ ಮಗು ಇದ್ದಾಗ ನಾರ್ತ್ ಇಂಡಿಯನ್ ಟ್ರಿಪ್ ಅಂದ್ರೆ ಕಾಶ್ಮೀರ್ ಆ ಸೈಡ್ ಎಲ್ಲ ಹೋಗಿದ್ವಿ ನಾವು ವೆಕೇಶನ್ಗೆ. ಒಂದು 15 ದಿನ ಎಲ್ಲ ಫ್ಯಾಮಿಲಿ ಎಲ್ಲ, ಅತ್ತೆ ಮಾವ ನಾದ್ನಿ ಎಲ್ಲಾರು ಹೋಗಿದ್ವಿ. ಆ ಟೈಮಲ್ಲಿ ಫಸ್ಟ್ ಟೈಮ್ ಇವಳು ಫ್ಲೈಟ್ ಹತ್ತಿದ್ದು ನಮ್ಮ ಪಾವನಿ. ಹನಿ ಅದಕ್ಕಿಂತ ಮುಂಚೆನೆ ಹನಿನ ಕಲ್ಕತ್ತಾ ಸೈಡ್ ಕರ್ಕೊಂಡೋದಾಗ ಅವಳನ್ನ ಕರ್ಕೊಂಡೋಗಿದ್ವಿ. ಆಗ ಇವಳನ್ನ ಎಳೆ ಮಗು ನಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗಿದ್ದೆ ಆ ಟೈಮಲ್ಲಿ ನಾನು. ಸೊ ಆವಾಗ 5 ವರ್ಷ ಮಗುಗೆ ಇವಳು ಫ್ಲೈಟ್ ಹತ್ತದ್ಲಲ್ವಾ. ಸೊ ಯೂಶಲಿ ಏನಂದ್ರೆ ಫ್ಲೈಟ್ ಹತ್ತಿದ್ರೆ ಎಲ್ಲಾರು ಅಷ್ಟೇನೆ ವಿಂಡೋ ಸೀಟ್ ಬೇಕು ಅಂತ ಕೇಳ್ತಾರೆ, ಬಟ್ ಇವಳು ಮಾತ್ರ ಕಾರ್ನರ್ ಸೀಟೇ ಕೇಳ್ತಾ ಇದ್ಲು. ಏರ್ಪೋರ್ಟ್ ಹೋದಾಗಿಂದ ಅವಳು ಬರೀ ಏರ್ ಹೋಸ್ಟೆಸ್ನೇ ನೋಡೋಳು, ಅವ್ರನ್ನೇ ನೋಡೋದು, ಎಲ್ಲೋದ್ರು ಅಲ್ಲೇ ಹೋಗೋದು, ಅವ್ರನ್ನೇ ನೋಡೋದು. ಇನ್ನು ಫ್ಲೈಟ್ ಅಲ್ಲೂ ಹಂಗೇನೆ ಕಾರ್ನರ್ ಸೀಟ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನ ನೋಡೋದು, ಅವ್ರು ಓಡಾಡ್ತಾ ಇದ್ರೆ ನೋಡೋದು, ಬರೀ ಅದೇ ಅಲ್ಲೆಲ್ಲ ಹೇಳ್ತಾನೆ ಇದ್ಲು, ಅಮ್ಮ ನಾನು ಏರ್ ಹೋಸ್ಟೆಸ್ ಆಗ್ತೀನಿ ಅಂತ. 5 ವರ್ಷಕ್ಕೆ ಹಂಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ದು ಅವಳು. ಸರಿ ಬಿಡು ಏನೋ ಮಗು ಮಾತಾಡತ್ತೆ ಅನ್ಕೊಂಡ್ವಿ. ಬಟ್ ಮನೆಗ್ ಬಂದ್ಮೇಲೆ ಅವಳು ಅವ್ರನ್ನೇ ಇಮಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಅಂದ್ರೆ ಅವ್ರ ತರ ಅವಳ ಹತ್ರ ಆಗ ಸ್ಕರ್ಟ್ಸ್ ಇರತ್ತಲ್ವಾ, ಶಾರ್ಟ್ ಮಿಡ್ಡಿ ಹಾಕೊಳ್ಳೋದು, ಅಮ್ಮ ನನ್ಗೆ ಇದನ್ ಮಾಡು, ಅಮ್ಮ ನಂಗೆ ಅದನ್ ಮಾಡು. ಅವಳಗ ಮೇಕಪ್ ಎಲ್ಲ ಅವಾಗ ಬರ್ತಿರ್ಲಿಲ್ಲ, ಬಟ್ ನನ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನಾನು ಲಿಪ್ ಬಾಂಬ್ ಅಲ್ಲೇ ಅವಳಗ್ ಸ್ವಲ್ಪ ಲಿಪ್ಸ್ಟಿಕ್ ತರ ಎಲ್ಲ ಮಾಡೋದು, ಅವೆಲ್ಲ ಮಾಡ್ತಿದ್ದೆ. ಅವ್ರು ಮಾಡೋ ತರನೇ ಮನೆಗ್ ಬಂದು ಇಮಿಟೇಟ್ ಮಾಡೋದು ಇವೆಲ್ಲ ಮಾಡ್ತಿದ್ಲು. ನಾವು ತಮಾಷೆ ಏನೋ ಒಂದು ಚೆನ್ನಾಗಿರತ್ತೆ ಮಕ್ಕಳ ಏಜ್ ಎಲ್ಲ ಆತರ ಮಾಡೋದು ಅಂತ ನೋಡ್ತಿದ್ರೆ, ಬಟ್ ಅವಳು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಲು. ನಾನು ಏರ್ ಹೋಸ್ಟೆಸ್ ಮಾಡ್ಬೇಕು ಅನ್ನೋದೇ ಬಂದ್ಬಿಡ್ತು. ಆಮೇಲೆ ಒಂದು ಹಂತಕ್ಕೆ ಬಂದಾಗ 8th 9th ಸ್ಟ್ಯಾಂಡರ್ಡ್ ಬಂದಾಗ ಅವಳದು ಚೇಂಜ್ ಆಯ್ತು. ಏರ್ ಹೋಸ್ಟೆಸ್ ಮೇಲೆ ಪೈಲಟ್ ಆಗ್ತೀನಿ ಅಂತ ಕುತ್ಕೊಂಡ್ಲು. ಸರಿ ನಾವು ಏನೋ ಅಷ್ಟು ತಲೆ ಕೆಡ್ಸ್ಕೊಂಡ್ಲಿಲ್ಲ. ಆ ಏಜ್ ಅಲ್ಲಿ ಮಕ್ಕಳಿಗೆ ಬಿಡು ಒಬ್ಬೊಬ್ರು ಒಂದೊಂದ್ ಮೈಂಡ್ ಸೆಟ್ ಇರತ್ತೆ ಅಂತ. ಬಟ್ ಇವಳು ಸೀರಿಯಸ್ಲಿ ಪೈಲಟ್ ಆಗ್ಬೇಕು ಅಂತ ತುಂಬಾನೇ ಹಾರ್ಡ್ ವರ್ಕ್ ಮಾಡೋದ್ಲು, ಅದಕ್ಕೆ ರಿಸರ್ಚ್ ಮಾಡೋದ್ಲು, ಅದ್ ಏನೇನ್ ಎಕ್ಸಾಮ್ಸ್ ಬರಿಬೇಕು ಅಂತ ಎಲ್ಲಾ ಯೋಚನೆ ಮಾಡೋದ್ಲು. ಅದೆಲ್ಲಾನು ಇದು ಮಾಡ್ತಾ ಇದ್ರಿ, ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ಲು, ನಾನ್ ಪೈಲಟೇ ಆಗ್ಬೇಕು ಅಂತ ಹೇಳಿ. ಆಮೇಲೆ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಪೈಲಟ್ದೆಲ್ಲಾನು. ಸೊ ನಮ್ಗೂ ಹೇಳಿದ್ಲು, ಅಮೌಂಟ್ ಇಷ್ಟ ಆಗತ್ತೆ ಅಂದ್ಬಿಟ್ಟು ನನ್ಗೆ ಮನೆಯವ್ರಿಗೆ. ಸರಿ ನಾವೇನಂದ್ರೆ ಮಕ್ಕಳಿಗೆ ಅಂತ ಪ್ರಾಪರ್ಟಿ ಮಾಡಿದ್ವಲ್ವಾ, ಸರಿ ಅವ್ರು ಎಜುಕೇಶನ್ ಬೇಕು ಅಂತ ಕೇಳಿದಾಗ ಪ್ರಾಪರ್ಟಿ ಬದಲು ಎಜುಕೇಶನ್ ಕೊಡೋದು ಬೆಸ್ಟ್. ಅವ್ರು ಒಂದ್ ವೇಳೆ ಓದ್ತೀನಿ ಅಂತಂದ್ರೆ ನಾವು ಓದ್ಸೋಣ ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಆಮೇಲೆ ಸರಿ ಅಂತ ಹೇಳಿ ಅವಳಿಗೆ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಡ್ಯಾನ್ಸ್. ಪಾವನಿಗೆ ಎಜುಕೇಶನ್ಗೆ ಎಷ್ಟು ಇಷ್ಟನೋ ಡ್ಯಾನ್ಸ್ ಅದನ್ನ ಮೀರಿ ಇಷ್ಟ ಅವಳಿಗೆ. ಅವಳು ಡ್ಯಾನ್ಸ್ ನ ಒಂಥರ ಪೂಜಿಸ್ತಾಳೆ ಅಂತಾನೆ ಹೇಳ್ಬೋದು. ಹನಿ ಆದ್ರೂನು ಅಟ್ಲೀಸ್ಟ್ ಒಂದು 10% ಎಜುಕೇಶನ್ ಫಸ್ಟ್ ಪ್ರಿಫರೆನ್ಸ್ ಅಂತ ಅಂದ್ರೂನು
ಪಾವನಿಗೆ ಮಾತ್ರ ಡ್ಯಾನ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾಳೆ. ಅವಳಿಗೆ ಅಷ್ಟು ಇಷ್ಟ ಡ್ಯಾನ್ಸ್ ಅಂತಂದ್ರೆ. ಈಗ ಅವಳು ಏರೋಸ್ಟರ್ಸೋ ಇಲ್ಲ ಪೈಲಟೋ ಮಾಡಬೇಕು ಅಂತ ಅಂದ್ರೆ ಅವಳು ಡ್ಯಾನ್ಸನ್ನ ಎನಿ ಕಾಸ್ಟ್ ಅವಳು ಬಿಡಬೇಕಾಗತ್ತೆ. ಬಿಕಾಸ್ ಅದು ಸ್ಕೆಡ್ಯೂಲ್ಸೇ ಬೇರೆ ತರ ಇರುತ್ತೆ. ಆ ಒಂದು ಕೆರಿಯರೇ ಬೇರೆ. ಇದಕ್ಕೂ ಅದಕ್ಕೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವಳಿಗೆ ಮ್ಯಾಚ್ ಮಾಡೋದು ಎಲ್ಲಾನು. ಸರಿ, ಅದನ್ನೆಲ್ಲ ಯೋಚನೆ ಮಾಡಿ ಲಾಸ್ಟ್ ಅವಳು ಫಸ್ಟ್ PU ಆದಾಗ ಇದ್ರ ಬಗ್ಗೆ ತುಂಬಾ ಪಾಪ ತಲೆ ಕೆಡಿಸ್ಕೊಂಡ್ಲು, ಯೋಚನೆ ಮಾಡೋದ್ಲು, ಎಲ್ಲ ಮಾಡಿದ್ಲು. ಆಮೇಲೆ ಅವಳು ಅಂದ್ರೆ 2ರಲ್ಲಿ 1 ಚೂಸ್ ಅಂತ ಹೇಳಿ ಬಂದಾಗ ಪಾಪ ಅವಳ ಅಷ್ಟು ವರ್ಷದ ಡ್ರೀಮ್ ಏನಿತ್ತು ಏರೋಸ್ಟರ್ಸ್ ಪೈಲಟ್ ಅನ್ನೋದು, ಡ್ಯಾನ್ಸ್ಗೋಸ್ಕರ ಅದನ್ನ ಬಿಟ್ಲು. ಬಿಕಾಸ್ ಅವಳಿಗೆ ಡ್ಯಾನ್ಸ್ ಅಂದ್ರೆ ಅಷ್ಟು ಇಷ್ಟ ಅನ್ನೋದು ಅಲ್ಲೇ ಅರ್ಥ ಆಗುತ್ತಲ್ವಾ ನಮ್ಗೆ. ಆಮೇಲೆ ಈ ಒಂದು ಕೋರ್ಸ್ ಬಗ್ಗೆ ರಿಸರ್ಚ್ ಮಾಡೋದು, ಅಂದ್ರೆ ಅವಳು ಲೆಕ್ಚರರ್ಸ್ ಬಗ್ಗೆ ಅವ್ರ ಹತ್ರ ಅಂದ್ರೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿ ಥಾಟ್ ಬಂದಾಗ ಈಗ ಅಟ್ ಪ್ರೆಸೆಂಟ್ ಯಾವ ಒಂದು ಕೋರ್ಸ್ಗೆ ಒಳ್ಳೆ ಇದಿದೆ, ಫ್ಯೂಚರ್ ಇದೆ, ಮತ್ತೆ ಪ್ಲೇಸ್ಮೆಂಟ್ಸು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ಅವಳಿಗೆ BSc ಇನ್ ಡೇಟಾ ಸೈನ್ಸ್ ಅನ್ನೋದು ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಲೆಕ್ಚರರ್ಸ್ ನ ಕೇಳಿದ್ಲು, ಗೂಗಲ್ ಅಲ್ಲಿ ಹುಡುಕಿದ್ಲು, ಆನ್ಲೈನ್ ಅಲ್ಲಿ ತುಂಬಾ ಸರ್ಚ್ ಮಾಡಿದ್ಲು. ಮತ್ತೆ ನಮ್ಮ ಹನಿ ತುಂಬಾ ಸಪೋರ್ಟ್, ಅವಳು ತುಂಬಾ ಹೆಲ್ಪ್ ಮಾಡಿದ್ಲು ಆ ಕೋರ್ಸ್ ಬಗ್ಗೆ, ಅವಳಿಗೆ ನಾಲೆಜ್ ಎಲ್ಲ ಏನೇನು ಅಂತ. ಮತ್ತೆ ನನ್ನ ತಮ್ಮ ಅವರು ಒಂದಿಬ್ರು ಅವಳಿಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡಿ ತುಂಬಾ ರಿಸರ್ಚ್ ಮಾಡಿದಾಳೆ ಬಿಡಿ. ಏನಂದ್ರೆ ನಮ್ಮ ಮಕ್ಳಿಬ್ರು ನಮಗೆ ಅವ್ರು ನೆಕ್ಸ್ಟ್ ಏನ್ ಓದ್ಬೇಕು ಅನ್ನೋ ಎಜುಕೇಶನ್ ವಿಚಾರಕ್ಕೆ ನಮಗ್ ಜಾಸ್ತಿ ಟೆನ್ಷನ್ನೇ ಕೊಡ್ಲಿಲ್ಲ. ಅವರಿಬ್ರೆ ಅವ್ರ ಕೆರಿಯರ್ ಬಗ್ಗೆ ತುಂಬಾ ಅದನ್ನ ರಿಸರ್ಚ್ ಮಾಡಿ ಫೈನಲೈಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಎಲ್ಲೆಲ್ಲಿ ಏನೇನ್ ಇರುತ್ತೆ ಅನ್ನೋದೆಲ್ಲ ಮಾಡ್ಕೊಂಡ್ಲು. ಈಗ ಸದ್ಯಕ್ಕೆ BSc ಅದು 3 years ಕೋರ್ಸೇ ಇರುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ MSc ಮಾಡ್ಬೇಕು ಅನ್ಕೊಂಡವಳೆ. ಫಸ್ಟ್ ಇದು ಡಿಗ್ರಿ ಮುಗಿಲಿ, ಆಮೇಲೆ ಅದು ನೋಡೋಣ ಅಂತ ನಾವ್ ಅನ್ಕೊಂಡ್ವಿ. ಸೊ ಅದ್ರ ಜೊತೆಗೆ ಡ್ಯಾನ್ಸ್ ಅವಳು ತಗೊಂಡ್ ಹೋಗ್ಬೇಕು ಅನ್ನೋದು ಅವಳಿಗೆ ಇರೋದು. ಪ್ಲಸ್ ನಾವು ಅದಕ್ಕೆ 100% ಅವಳಿಗೆ ಅದನ್ನ ಹೇಳ್ತಿದೀವಿ ಮಾಡು ಅಂತ ಹೇಳಿ. ಸೊ ರೈಟ್ ನಾವು ಪಾವನಿ BSc ಇನ್ ಡೇಟಾ ಸೈನ್ಸ್ ಮಾಡ್ತಿದ್ದಾಳೆ. ಸೊ ನಿಮ್ಮಲ್ಲಿ ಯಾರಾದ್ರೂ 2nd PU ಆಗಿ ಇಲ್ಲ ಈಗ ಓದ್ತಿದ್ರೆ ನೀವು ನೋಡ್ಬೋದು, ಕೋರ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಅದು ಇದಿದೆ ಅಂತ ಅನ್ಬಿಟ್ಟು ಅಂದ್ರೆ ಲೈಕ್ ಅದಕ್ಕೆ ಸ್ಕೋಪ್ ಇದೆ ಇವಾಗ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಇನ್ನು ನನಗೂ ಅಷ್ಟು ಡೀಟೇಲ್ ಗೊತ್ತಿಲ್ಲ. ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕೇಳಿ, ನಾನು ಪಾವನಿನೋ ಇಲ್ಲ ಹನಿನೋ ಅದ್ರ ಬಗ್ಗೆ ಕೇಳ್ಬಿಟ್ಟು ನಿಮ್ಗೆ ಆನ್ಸರ್ ಮಾಡ್ತೀನಿ. ನನ್ಗೆ ಗೊತ್ತಿರೋ ಅಷ್ಟು ನಾನು ಶೇರ್ ಮಾಡಿದ್ದೀನಿ ಅಷ್ಟೇನೆ. ಸೊ ಈ ತರ ಇದೆ. ಇನ್ನ ಅದಾದ್ಮೇಲೆ ಈಗ ಮಕ್ಕಳು ಏನು ಬುಕ್ಸ್ ತಗೊಂಡ್ ಬಂದಿದ್ರಲ್ವಾ, ಸೊ ಇದೆ ಅವೆಲ್ಲ ಬುಕ್ಸು. ಇಷ್ಟು ಬುಕ್ಸ್ ತಂದಿದ್ದಾರೆ, ಆಗ್ಲೇ ಒಂದ್ ಅರ್ಧ ಬುಕ್ ಓದಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಪಾವನಿ. ಹೀಗಿತ್ತು ಇನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸ್ನ ನೋಡಿ. ಮತ್ತೆ ಕೊನೆಯವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.